ಇಲಾಖೆ ಸಿಬ್ಬಂದಿಯ ಕಳ್ಳಾಟ ಪ್ರಜಾಶಕ್ತಿ ಟಿವಿಯಲ್ಲಿ ಬಯಲು. ಒಂದು ವಿಚಾರ, ನೀವು ಬಾಕ್ಲ ಹಾಕೊಂಡು ಇಲ್ಲಿಂದ ಟೋಕನ್ ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳ್ತಾರೆ. ಇಲ್ಲಿರೋದು ಒಂದು 5 ರಿಂದ 10 ಜನ. ಬೀಗ ಹಾಕೋಣ ಅಂತ ಅವಶ್ಯಕತೆ ಏನಿದೆ? ಆ ಕಚೇರಿ ಬೀಗ ಹಾಕೊಂಡು ನೀವು ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಈಗ ನೆಪ ಮಾತ್ರಕ್ಕೆ ನೀವು ಟೋಕನ್ ಇಶ್ಯೂ ಅಂತ ಹೇಳ್ತೀರಾ. ಟೋಕನ್ ಇಶ್ಯೂ ಮಾಡ್ಬೇಕು ಅಲ್ಲ ಟೋಕನ್ ಇಶ್ಯೂ ಮಾಡ್ಬೇಕಾಗಿರೋದು ನೀವು ಕಿಟಕಿಯಲ್ಲಿ ಕುತ್ಕೋಬೇಕಾಯ್ತು. ನೀವು ಬೀಗ ಹಾಕೊಂಡು ಸಾರ್ವಜನಿಕರಿಗೆ ಬೇಕಾದವ್ರನ್ನ ನೀವು ಒಳಗೆ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಅಂತ ಬೀಗ ಹಾಕೋಣದು ಏನಾಗಿದೆ? ಮೇನ್ ಡೋರ್ಗೆ ಬೀಗ ಹಾಕೋಣ ಅಂತದ್ದು ಏನಾಗಿದೆ? ಮತ್ತೀಗ ನಿಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ಬೇಕು. ಕಚೇರಿಗೆ ಬೀಗ ಹಾಕಿ ತಮಗೆ ಬೇಕಾದವರ ಕೆಲಸ ಮಾಡಿಕೊಡ್ತಾರೆ. ಪ್ರಜಾಶಕ್ತಿ ಟಿವಿ ಸದಾ ಜನಪರ ಕೆಲಸ ಮಾಡುತ್ತಾ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಬಂದಿದೆ. ಅಲ್ಲದೆ ಸರ್ಕಾರಿ ಕಚೇರಿಯಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರಿಯಾಲಿಟಿ ಚೆಕ್ ಮೂಲಕ ಅಧಿಕಾರಿಗಳ ಸಿಬ್ಬಂದಿಗಳ ಬೇಜವಾಬ್ದಾರಿತನವನ್ನ ಬಟಾಬಯಲು ಮಾಡುತ್ತದೆ. ಅದರಂತೆ ಇಂದು ಶಿರಾ ತಾಲೂಕಿನ ಕಾರ್ಮಿಕ ಇಲಾಖೆಯಲ್ಲಿನ ಸಿಬ್ಬಂದಿಯ ಕಳ್ಳಾಟವನ್ನ ಇಂದು ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲು ಮಾಡ್ತಾ ಇದೆ. ಹೌದು, ಶಿರಾ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಇದ್ದು ಇಲ್ಲದಂತಾಗಿದೆಯಂತೆ. ಕೆಲಸ ನಿರ್ವಹಿಸುವ ಸಮಯದಲ್ಲಿ ಸಿಬ್ಬಂದಿಗಳು ಬೀಗ ಹಾಕಿಕೊಂಡು ಆರಾಮಾಗಿ ಒಳಗಡೆ ಕುತ್ಕೊಳ್ತಾ ಇದ್ದಾರಂತೆ. ಈ ಕುರಿತಾಗಿ ಸಾರ್ವಜನಿಕರಿಂದ ಹಲವು ದೂರುಗಳು ಬಂದ ಹಿನ್ನೆಲೆ ನಿಮ್ಮ ಪ್ರಜಾಶಕ್ತಿ ಟಿವಿಯು ರಿಯಾಲಿಟಿ ಚೆಕ್ಗೆ ಇಳಿಯಿತು. ಶಿರಾ ನಗರದ ಕಾರ್ಮಿಕ ಇಲಾಖೆಯ ಕಚೇರಿಗೆ ಬೆಳಗ್ಗೆ 11:45 ಸುಮಾರಿಗೆ ನಮ್ಮ ವರದಿಗಾರರು ರಿಯಾಲಿಟಿ ಚೆಕ್ಗೆ ಇಳಿದಿದ್ದು, ಬೆಳಗ್ಗೆ 11:45 ಸಮಯಕ್ಕೆ ಆಗಲೇ ಕಚೇರಿಯ ಸಿಬ್ಬಂದಿ ಕಚೇರಿಗೆ ಬೀಗ ಹಾಕಿಕೊಂಡು ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಪ್ರಜಾಶಕ್ತಿ ಟಿವಿ ವರದಿಗಾರರು ಕಾರ್ಮಿಕ ಇಲಾಖೆ ಕಚೇರಿ ಬಳಿ ತೆರಳುತ್ತಾ ಇದ್ದಂತೆ ಹೊರಗಿನಿಂದ ಬಂದ ಇಲಾಖೆಯ ಅಧಿಕಾರಿಗಳು ಬೀಗ ತೆಗೆದು ಒಳಗೆ ಹೋಗಿದ್ದು, ಅಧಿಕಾರಿಯನ್ನೇ ಪ್ರಜಾಶಕ್ತಿ ವರದಿಗಾರರು ಹಿಂಬಾಲಿಸಿಕೊಂಡು ಕಚೇರಿ ಒಳಗೆ ನುಗ್ಗಿದ್ದು, ಕಚೇರಿ ಒಳಗೆಯೇ ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿಯೊಬ್ಬರು ತಮಗೆ ಬೇಕಾದವರಿಗೆ ಕೆಲಸ ಮಾಡಿಕೊಡ್ತಿರೋದು ಬಯಲಾಗಿದೆ. ಈ ವೇಳೆ ಸಾರ್ವಜನಿಕರು ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಅತ್ತ ಆಪರೇಟರ್, ನೀವು ಬೀಗ ಹಾಕಿಕೊಂಡು ಕೆಲಸ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದಾಗ, ಮೊದಲು ಸರ್ ದೊಂಬಿ ಆಗತ್ತೆ ಅಂತ ಈ ರೀತಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಸರ್ ತಪ್ಪು ಮಾಡಿದ್ದೀವಿ, ವಿಡಿಯೋ ಮಾಡಬೇಡಿ, ನನ್ನಿಂದ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಾರೆ. ಅಲ್ಲಣ್ಣ, ನಾವು ಕೇಳ್ತಾ ಇರೋದು, ನೀನು ಬೀಗ ಹಾಕಿದ್ದೆ ಅಲ್ವಣ್ಣ? ಬೀಗ ಹಾಕಿದವನು ಟೋಕನ್ ಇಲ್ಲಿ ಕೊಡ್ತಾ ಇದ್ಯಾ, ಸರಿನಾ? ಆಫೀಸು ಎಂಟ್ರೆನ್ಸು ಬೀಗ ಹಾಕಿದ್ಯಾ. ಟೋಕನ್ ಅಲ್ಲ ಟೋಕನ್ ಕೊಡೋದಕ್ಕೆ ಅಂತ ನೀನು ಬೀಗ ಹಾಕಿದ್ದೆ ತಾನೆ. ಬೀಗ ಸಾರ್ವಜನಿಕರು ಯಾರೋ ನೀನು ಬೇಕಾದವ್ರು ಬಂದರು ಅಂದ್ರೆ ಅವ್ರಿಗೆ ಬೀಗ ಕೊಟ್ಟೆ ಕಳಿಸ್ದೆ, ಬೀಗ ತೆಗೆದೆ. ಅಲ್ಲ ಒಂದು ವಿಚಾರ, ನೀನು ಸಾರ್ವಜನಿಕರು ಬರ್ತಾರೆ ಅಂತ ಬೀಗ ಹಾಕ್ತಾ ಇದ್ಯಾ. ಬೇಕಾದವ್ರನ್ನ ಒಳಗಡೆ ಹಾಕೊಂಡ್ರು ಸಿದ್ಯ. ಮತ್ತೀಗ ಅಲ್ಲ, ಇವ್ರದ್ದು ಟೋಕನ್ ಇನ್ ಕೆಲಸ ಅಲ್ಲ, ಇವ್ರದ್ದು ಟೋಕನ್ ಕೆಲಸ ಅಲ್ಲ, ಇವ್ರದ್ದು ಕಾರ್ಡ್ ಬಂದಿಲ್ಲ ಅಂತ ಅವ್ರದ್ದು ಕಾರ್ಡ್ ರಿಜೆಕ್ಟ್ ಆಗಿದೆ. ಹೇಳಿ ಸರ್, ನೀವು ಹೇಳಿ, ಮಾತಾಡಿ ಸರ್. ಕೇಳಿದ್ರಲ್ಲ, ನೀವೇನಕ್ಕೆ ಬಂದಿದ್ದೀರಾ ಹೇಳಿ. ನಾನು ಅವ್ರಿಗೆ ಸಾರ್ವಜನಿಕರಿಗೆ ಕೇಳ್ತಾ ಇಲ್ಲ. ಸಾರ್ವಜನಿಕರು ಈಗ ಏನು ನಿಮ್ಮ ಇದು ಕಾರ್ಮಿಕ ಇಲಾಖೆ ಅಲ್ವಾ, ಇದು ಮೇನ್ ಡೋರ್ ಅನ್ನ ಓಪನ್ ಮಾಡಿರ್ಬೇಕು. ಜೊತೆಗೆ ಎಲ್ಲಾ ಸಾರ್ವಜನಿಕರಿಗೂ ಅವಕಾಶ ಇರಬೇಕು. ಯಾರೇ ಬಂದಂತರಿಗೆ ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರಿಗೆ ನಿಖರವಾದಂತ ಮಾಹಿತಿ ಕೊಡ್ಬೇಕು. ಅದನ್ನ ಬಿಟ್ಟು ಡೋರ್ ಹಾಕೋದು ನಾವು ಇಷ್ಟು ದಿನ ಇಲಾಖೆ ಇದನ್ನ ಮುಚ್ಚಾರೆ ಅನ್ಕೊಂಡಿದ್ವಿ, ಗೊತ್ತಾ? ಇಲ್ಲ ಸರ್, ಎಷ್ಟು ದಿವಸದಿಂದ ಬೀಗ ಹಾಕಿರ್ತಾರೆ? ಸುಮಾರು ದಿನಗಳು ನೋಡಿದ್ವಿ ನಾವು, ಮುಚ್ಚಿದ್ದಾರೆ ಅನ್ಕೊಂಡಿದ್ವಿ. ಬಟ್ ಈ ಇಲಾಖೆ ನಮ್ಗೇನು ಕೆಲಸ ಇಲ್ಲ, ನಾವು ಸುಮ್ಮನೆ ನೋಟಿಸ್ ಅಲ್ಲಿರೋ ಬೀಗ ಹಾಕೊಂಡು ಒಳಗಡೆ ಕೆಲಸ ಮಾಡ್ತಿರ್ತಾರೆ, ಬೇಕಾದವ್ರಿಗೆ ಇದು ಮಾಡ್ತಾರೆ. ಬೇಕಾದವ್ರಿಗಲ್ಲ ಅಂತ ಸರ್. ಸರ್, ಈಗ ನೀವು ಯಾವ್ದು ಟೋಕನ್ ಯೂಸ್ ಮಾಡ್ತಾ ಇದ್ದೀರಾ? ನೋಡಿ ಸರ್, ಪೇಂಟರು ಮಾಡ್ತಾ ಇದೀವಿ, ಎಲೆಕ್ಟ್ರಿಷಿಯನ್ ಮಾಡ್ತಾ ಇದೀವಿ, ಪ್ಲಂಬರ್ ಮಾಡ್ತಾ ಇದೀವಿ. ಎಷ್ಟು ಜನಕ್ಕೆ ದಿನ ಎಷ್ಟು ಜನ ಕೊಡ್ತಾ ಇದ್ದೀರಾ? ದಿನಕ್ಕೆ ಟೈಮ್ ಇದೆ ಸರ್. 11 ಗಂಟೆಯಿಂದ 1:30 ಗಂಟೆ ತನಕ ಊಟದ ಟೈಮ್ ವರೆಗೂ ನಾವು ಟೋಕನ್ ಇಶ್ಯೂ ಮಾಡ್ತೀವಿ. ಎಷ್ಟು ಇಶ್ಯೂ ಮಾಡ್ಬೋದು ಡೈಲಿ ಒಂದು 60-70. ಅಷ್ಟು ಕ್ಲೌಡ್ ಇದೆಯಾ ಇಲ್ಲಿ ಶಿರಾ? ಈ ಕ್ಲೌಡ್ ಇದೆಯಾ? ಈಗ ನೀವು ಬಾಕ್ಲ ಒಂದು ವಿಚಾರ ಒಂದು ವಿಚಾರ, ನೀವು ಬಾಕ್ಲ ಹಾಕೊಂಡು ಇಲ್ಲಿಂದ ಟೋಕನ್ ಇಶ್ಯೂ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳ್ತಾರೆ. ಇಲ್ಲಿರೋದು ಒಂದು 5 ರಿಂದ 10 ಜನ. ಸರ್, ಇವ್ರಿಗೂ ಅಟೆಂಡ್ ಮಾಡಬೇಕು. ಹೌದು ಸರ್, ನಾನೇ ಅಟೆಂಡ್ ಮಾಡಬೇಕು. ಸರ್, ಬೀಗ ಹಾಕೋಣ ಅಂತ ಅವಶ್ಯಕತೆ ಏನಿದೆ? ಆ ಕಚೇರಿ ಬೀಗ ಹಾಕೊಂಡು ನೀವು ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಇಲ್ಲ ಸರ್, ಕಚೇರಿ ಬೀಗ ಹಾಕೊಂಡು ಕೆಲಸ ಇದೇನಿದೆ? ನೀವು ಟೋಕನ್ ಇಶ್ಯೂ ಮಾಡ್ತೀರಾ, ಈಗ ಅಲ್ಲಿಂದ ಇಲ್ಲಿಗೆ ಇದು ಮಾಡ್ತಾ ಇದ್ದೀರಾ. ಟೈಮ್ ಡಿಸ್ಟೆನ್ಸ್ ಎಷ್ಟಿದೆ? ನೀವು ಈಗ ನೆಪ ಮಾತ್ರಕ್ಕೆ ನೀವು ಟೋಕನ್ ಇಶ್ಯೂ ಅಂತ ಹೇಳ್ತೀರಾ. ಟೋಕನ್ ಇಶ್ಯೂ ಮಾಡ್ಬೇಕು ಅಲ್ಲ ಟೋಕನ್ ಇಶ್ಯೂ ಮಾಡ್ಬೇಕಾಗಿರೋದು ನೀವು ಕಿಟಕಿಯಲ್ಲಿ ಕುತ್ಕೋಬೇಕಾಯ್ತು. ನಿಮ್ಮ ಇನ್ಸ್ಪೆಕ್ಟರ್ ಗೊತ್ತೇಳ್ರಿ, ಇನ್ಸ್ಪೆಕ್ಟರ್ ಗೊತ್ತು. ಮಾತಾಡಿದ್ರೆ ಅರ್ಥ ಆಯ್ತಾ?
ನೀವು ಬೀಗ ಹಾಕೊಂಡು ಸಾರ್ವಜನಿಕರಿಗೆ ಬೇಕಾದವ್ರನ್ನ ನೀವು ಒಳಗೆ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಸರ್ ಬೇಕಾದವ್ರಿಗಂತ ಅಲ್ಲ ಪಾಪ ಇವ್ರು ಆಯ್ತು, ನೀವು ಟೋಕನ್ ಕೊಡೋರು ಎಷ್ಟು ಜನ ಇದ್ದಾರೆ, ಟೋಕನ್ ತೀಸ್ಕೊಳಕ್ಕೆ ಎಷ್ಟು ಜನ ಇದ್ದಾರೆ? ಬರ್ತಾ ಇರ್ತಾರೆ ಸರ್ ಈಗ ಬರ್ತಾರೆ, ನೀವು ಕಿಟಕಿಲಿ ಟೋಕನ್ ಕೊಡ್ತೀರಾ ಅಂತ ಕ್ಯೂ ಸಿಸ್ಟಮ್ ಏನಿಲ್ವಲ್ಲ, ಬೇಕಾದ್ರೆ ಬರ್ತಾರೆ, ಹಿಂಗೆ ಒಳಗಡೆನೆ ಬರ್ತಾರೆ, ಜಾಸ್ತಿ ದಿನ ಅಂತ ಬೀಗ ಹಾಕೋಣದು ಏನಾಗಿದೆ? ಮೇನ್ ಡೋರ್ಗೆ ಬೀಗ ಹಾಕೋಣ ಅಂತದ್ದು ಏನಾಗಿದೆ? ಕಂಟ್ರೋಲ್ ಮಾಡಕ್ಕಾಗಲ್ಲ ಸರ್, ಈ ಕಂಟ್ರೋಲ್ ಮಾಡಕ್ ಮತ್ತೀಗ ನಿಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ಬೇಕು. ಅಲ್ಲ ಒಂದು ವಿಚಾರ, ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದ್ರಿ ತಾನೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮ ಅಧಿಕಾರಿಗಳು ಯಾಕೆ ನೀವು ಗಮನಕ್ಕೆ ತಂದಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ಅಂತಂದು? ನೀವೇನೇನು ಸೌಲಭ್ಯ ಕೊಟ್ಟಿದ್ದೀರಾ? ಹೋಗ್ಲಿ, ಏನೇನು ಕೊಟ್ಟಿದ್ದೀರಾ? ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಕೊಡ್ತಾ ಇದ್ದೀರಾ ಅಂತ ಸಾರ್ವಜನಿಕರಿಗೆ ಏನಾರ ಮಾಹಿತಿ ಕೊಟ್ಟಿದ್ದೀರಾ? ಮತ್ತೀಗ ಅದು ಜನನೇ ಇಲ್ಲ, ನೀವು ಬೀಗ ಹಾಕೊಂಡು ಒಳಗಡೆ ಕಚೇರಿಗೆ ಅವ್ರು ಹೇಳ್ತಾರೆ ಸುಮಾರು ದಿವಸದ ಕಚೇರಿ ಇದೇ ಆಗೈತೆ ಅಂತ ಹೇಳ್ತೀರಾ. ಇವತ್ತು ನೋಡಿರಿ ಈ ಥರ ಇದು ಮಾಡಿ, ನಾನು ಸುಮಾರು ಸತಿ ಕಚೇರಿಗೆ ಬಂದಿದ್ದೀನಿ, ಸರಿನಾ? ನಿಮ್ಮ ಇವ್ರಿಗೆ ಮಾತಾಡಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ಬೇಕಿರಿ. ಸರ್ ಪ್ರಜಾಪ್ರಗತಿ ಕೊಟ್ರೆ ಇನ್ನು ಕಾರ್ಮಿಕ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿ ಅನ್ಯ ಕೆಲಸ ನಿಮಿತ್ತ ಹೊರಗೆ ಹೋಗಿದ್ದು, ಕಾರ್ಮಿಕ ಇಲಾಖೆಯು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದು, ಇಲಾಖೆಯು ನೀಡ್ತಾ ಇರುವಂತಹ ಸೇವೆಗಳು, ಯೋಜನೆಗಳು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಮಾತಾಡು ನನಗೇನು ಪರ್ಸನಲ್ ಕೆಲಸ ಇಲ್ಲ, ಅವ್ರದ್ದು ಆಫೀಸ್ ಕೆಲಸಕ್ಕೆ ಹೇಳ್ತೀನಿ. ಮಾತಾಡಿ ಬಿಡಿ ಸರ್, ವಿಡಿಯೋ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಸರ್, ನೀನು ಮಾಡಿರೋದು ತಪ್ಪು ತಾನೆ? ನೀನು ಮಾಡಿರೋದು ತಪ್ಪು ತಾನೆ? ಹೌದು ಸರ್, ಈಗ ಸಾರ್ವಜನಿಕ ಸೇವೆಗೆ ಕಚೇರಿ ಇರೋದಲ್ವಾ? ಓಕೆ ಕರ್ಕೊಂಡು ನೀನು ಬೀಗ ಹಾಕೊಂಡು ಕೆಲಸ ಮಾಡ್ತಿದ್ಯಾ ಅಂದರೆ ಸಾರ್ವಜನಿಕರಿಗೆ ಯಾವ ಥರ ಸೇವೆ ಕೊಡ್ತಿದ್ಯಾ? ಅಧಿಕಾರಿಗಳು ಗಮನಕ್ಕೆ ಇರ್ತದ ಇದು ನೀನು ಮಾಡೋ ಕೆಲಸನ? ಈಗ ಇವರೇ ಹೇಳ್ತಾ ಇದಾರಲ್ಲ ಸರ್. ಆಯ್ತು, ಸರಿ ಬಿಡಿ, ದಯವಿಟ್ಟು ಪ್ಲೀಸ್. ಒಟ್ನಲ್ಲಿ ಕಾರ್ಮಿಕರ ಸೇವೆಗೆ ಇರಬೇಕಾದ ಕಾರ್ಮಿಕರ ನಿರ್ದೇಶಕರ ಕಚೇರಿ ವೈಯಕ್ತಿಕ ಕೆಲಸಗಳಿಗೆ ಹಾಗೂ ಅವರಿಗೆ ಗೊತ್ತಿರುವವರ ಕೆಲಸಗಳಿಗೆ ಸೀಮಿತವಾಗ್ತಾ ಇದೆ. ಕೂಡಲೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಇಂತಹ ಬೇಜವಾಬ್ದಾರಿತನ ತೋರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.